ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಯಾರ್ಯಾರು ಇಲ್ಲಿವರೆಗೂ ಕೂಡ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿಲ್ಲ, ಅರ್ಹ ಫಲಾನುಭವಿಗಳಿದ್ದಾರೆ, ಅಂತಹ ಬಿಪಿಎಲ್ ಕಾರ್ಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಯಾವಾಗ ಅರ್ಜಿ ಕರೀತಾರಪ್ಪ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಅವರೆಲ್ಲರಿಗೂ ಕೂಡ ಇದೀಗ ಗುಡ್ ನ್ಯೂಸ್. ಸರ್ಕಾರ ಈ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಬಿಪಿಎಲ್ ಕಾರ್ಡ್ದಾರರಿಗೆ ಹೊಸ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಅಕ್ಟೋಬರ್ ತಿಂಗಳಿಂದ ಅರ್ಜಿಯನ್ನ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನ ನೀಡಿದೆ. ಜೊತೆಗೆ ಅಕ್ಟೋಬರ್ನಿಂದ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಆ ಒಂದು ಬಿಪಿಎಲ್ ಕಾರ್ಡ್ ಪಡೆದುಕೊಳ್ಳೋದಕ್ಕೂ ವಿತರಣೆ ಮಾಡೋದಕ್ಕೂ ಕೂಡ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ. ಹಾಗಾದ್ರೆ ಯಾಕೆ ಈಗಾಗಲೇ ಎಪಿಎಲ್ ಕಾರ್ಡ್ದಾರರು ಎಷ್ಟು ಜನ ಇದ್ದಾರೆ, ಬಿಪಿಎಲ್ ಕಾರ್ಡ್ದಾರರು ಎಷ್ಟು ಜನ ಇದ್ದಾರೆ, ಹೇಗೆ ನಾವು ಅಪ್ಲೈ ಮಾಡಬೇಕಾಗತ್ತೆ, ಅರ್ಜಿಯನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಇರುವಂತಹ ಮಾನದಂಡಗಳು ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈಗಾಗಲೇ ನಿಮ್ಗೆ ಗೊತ್ತಿದೆ, ರಾಜ್ಯ ಸರ್ಕಾರ ಅನರ್ಹ ಬಿಪಿಎಲ್ ಕಾರ್ಡ್ದಾರರು ಯಾರ್ಯಾರಿದ್ದಾರೆ ಅವರಿಗೆ ಒಂದು ದೊಡ್ಡ ಮಟ್ಟದ ಶಾಕ್ ಅನ್ನೇ ಕೊಟ್ಟಿದೆ. ಈಗಾಗಲೇ ರಾಜ್ಯದಲ್ಲಿ 13 ಲಕ್ಷಕ್ಕೂ ಹೆಚ್ಚಿನ ಅನರ್ಹ ಬಿಪಿಎಲ್ ಪಡಿತದಾರರು ಇದ್ದಾರೆ ಅನ್ನೋದನ್ನ ರಾಜ್ಯ ಸರ್ಕಾರ ಗುರುತಿಸಿದೆ. ಕೇಂದ್ರ ಸರ್ಕಾರ ಈಗಾಗಲೇ 7,70,000 ಅನರ್ಹ ಬಿಪಿಎಲ್ ಪಡಿತದಾರರು ಇದ್ದಾರೆ ಅನ್ನುವಂತಹ ವಿಚಾರವನ್ನ ತಿಳಿಸಿತ್ತು. ಸಮೀಕ್ಷೆಯನ್ನ ಮಾಡಿದಾಗ ಈ ವಿಚಾರ ಬೆಳಕಿಗೆ ಬಂದಿತ್ತು. ಆದ್ರೆ ಇದೀಗ ರಾಜ್ಯ ಸರ್ಕಾರ ಯಾರು ಅರ್ಹ ಫಲಾನುಭವಿಗಳು ಅಲ್ಲ ಅವರನ್ನ ಗುರುತಿಸುವಂತಹ ಕೆಲಸ ಮಾಡಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಅನೇಕರ ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ ಆಗಿರುವಂತದ್ದು ಅಥವಾ ಕೆಲವರ ಬಿಪಿಎಲ್ ಕಾರ್ಡ್ ರದ್ದೇ ಆಗಿರುವಂತಹ ವಿಚಾರವನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಯಾಕೆ ಸರ್ಕಾರ ಈ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದ ಶಾಕ್ ಅನ್ನ ಕೊಟ್ಟಿದೆ ಅಂತ ನಾವು ನೋಡೋದಾದ್ರೆ, ಈಗಾಗಲೇ 5 ಗ್ಯಾರಂಟಿಗಳ ವಿಚಾರವನ್ನ ಗಮನಿಸ್ತಾ ಇದ್ದೀವಿ ನಾವು. ಆ 5 ಗ್ಯಾರಂಟಿಗಳಲ್ಲಿ ಪ್ರಮುಖವಾಗಿ ಅನ್ನಭಾಗ್ಯ ಯೋಜನೆ ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಯೋಜನೆ. ಅನ್ನಭಾಗ್ಯ ಯೋಜನೆಯಲ್ಲಿ ಯಾರು ಹಸಿದವರು ಇದ್ದಾರೆ, ಯಾರಿಗೆ ಸರಿಯಾದಂತಹ ರೀತಿಯಲ್ಲಿ ಪಡಿತರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಈ ಬಿಪಿಎಲ್ ಕಾರ್ಡ್ದಾರರು ಪ್ರಮುಖವಾಗಿ ಲೋ ಪವರ್ಟಿ ಲೈನ್ ಅಲ್ಲಿ ಯಾರು ಇದ್ದಾರೆ, ಬಡತನ ರೇಖೆಗಿಂತ ಕೆಳಗಿನ ಇರುವವರಿಗೆ ಅವರಿಗೆ ಒಂದು ಸರಿಯಾದಂತಹ ಗ್ಯಾರಂಟಿ ಯೋಜನೆಗಳು ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಯೋಜನೆ ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ಸಿಗದೆ ಅನರ್ಹ ಫಲಾನುಭವಿಗಳಿಗೆ ಸಿಕ್ಕಿರುವಂತಹ ವಿಚಾರವನ್ನ ನಾವು ಗಮನಿಸಿದ್ವಿ. ಆ ಒಂದು ಲೆಕ್ಕಾಚಾರವನ್ನ ಗಮನಿಸಿದಾಗ ಇದೀಗ ರಾಜ್ಯದಲ್ಲಿ 13 ಲಕ್ಷ ಅನರ್ಹ ಬಿಪಿಎಲ್ ಪಡಿತದಾರರು ಇದ್ದಾರೆ ಅನ್ನೋದನ್ನ ಸಮೀಕ್ಷೆಯ ಮೂಲಕ ತಿಳಿಸಿದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಅರ್ಹ ಫಲಾನುಭವಿಗಳಿಗೆ ಒಂದು ನಿಜವಾದಂತಹ ಅವರಿಗೆ ಅವಕಾಶಗಳು ಸಿಗಬೇಕು, ಯೋಜನೆಗಳ ಫಲಾನುಭವ ಆಗಬೇಕು ಅನ್ನುವ ಕಾರಣಕ್ಕಾಗಿಯೇ ಅನರ್ಹರನ್ನ ಗುರುತಿಸುವಂತಹ ಕೆಲಸ ಆಗ್ತಾ ಇದೆ. ಪ್ರಮುಖವಾಗಿ ಹಾಗಾದ್ರೆ ಯಾವಾಗಿನಿಂದ ಅರ್ಹ ಫಲಾನುಭವಿಗಳಿಗೆ ಅಥವಾ ಯಾರಾದ್ರೂ ಅರ್ಹರು ಫಲಾನುಭವಿಗಳು ಇದ್ದು ಅವರ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಅಥವಾ ನೀವು ಎಪಿಎಲ್ ಕಾರ್ಡ್ದಾರರು ಅಂತ ಏನಾದ್ರು ಹೇಳಿದ್ರೆ, ನೋಟಿಸ್ಗಳು ಬಂದಿದ್ರೆ, ಅಂತಹ ಸಂದರ್ಭದಲ್ಲಿ ಅವರು ತಹಶೀಲ್ದಾರ್ ಕಚೇರಿಗೆ ಹೋಗ್ಬೋದು ಅಥವಾ ಆಹಾರ ಇಲಾಖೆಗೆ ಹೋಗಿ ನಮ್ಗೆ ನಿಜವಾಗ್ಲೂ ಕೂಡ ನಾವು ಫಲಾನುಭವಿಗಳು, ಅರ್ಹ ಫಲಾನುಭವಿಗಳು ಅನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ಕೊಟ್ಟು ದಾಖಲೆಗಳನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಆದ್ರೆ ನಿಜವಾಗ್ಲೂ ಕೂಡ ಯಾವಾಗಿನಿಂದ ಈ ಒಂದು ಬಿಪಿಎಲ್ ಕಾರ್ಡ್ಗೆ ಅರ್ಜಿಯನ್ನ ಹಾಕಬಹುದು ಅಂತ ನಾವು ನೋಡೋದಾದ್ರೆ, ಈಗಾಗಲೇ ಆಹಾರ ಪೂರೈಕೆ ಇಲಾಖೆಯ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೇ ಅಕ್ಟೋಬರ್ ನಲ್ಲಿ ನೀವು ಬಿಪಿಎಲ್ ಕಾರ್ಡ್ಗೆ ಹೊಸ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಅಕ್ಟೋಬರ್ ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿದ ನಂತರ ನಿಮ್ಗೆ ಬಿಪಿಎಲ್ ಕಾರ್ಡ್ ಅನ್ನ ವಿತರಣೆ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಪರಿಷ್ಕರಣೆ ಶುರು ಮಾಡಿದ್ದೇವೆ. ಅದು ಕೇಂದ್ರ ಸರ್ಕಾರ 7,70,000 ಹೇಳಿದೆ. ನಾವೀಗಾಗಲೇ ಆದೇಶ ಕೊಟ್ಟಿದ್ದೀವಿ. BPL ಅಲ್ಲಿ ಎಷ್ಟು ಜನ ಅನರ್ಹರಿದ್ದಾರೆ, APL ಇದ್ದಾರೆ, ಅದನ್ನು ಆದಷ್ಟು ಬೇಗ ಮಾಡಬೇಕು ಅಂತ ಪ್ರಕ್ರಿಯೆ ಶುರುವಾಗಿದೆ. ನಿಮಗೆ ಎಂಡ್ ಆಫ್ ದಿಸ್ ಮಂತ್ ಅಂದರೆ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಕರೆಕ್ಟ್ ಪಿಕ್ಚರನ್ನು ಮಾಧ್ಯಮದವರಿಗೆ ನಾನು ಕೊಡ್ತೇನೆ. ಈಗ ಯಾಕಂದರೆ ಶುರುವಾಗಿರೋದ್ರಿಂದ ನಾನು ಎಕ್ಸಾಕ್ಟ್ ಫಿಗರ್ಸ್ ಕೊಡೋಕ್ಕಾಗಲ್ಲ. ಕೇಂದ್ರದ ಮಾಹಿತಿ ಇರೋದ್ರಿಂದ ಕೇಂದ್ರದ ಹೇಳಿದ್ದೀನಿ. ಹಾಗಾಗಿ ಈಗಾಗಲೇ ಸೆಪ್ಟೆಂಬರ್ ಮುಗಿದಿದೆ, ಅಕ್ಟೋಬರ್ ಬರ್ತಾ ಇದೆ. ಅಕ್ಟೋಬರ್ ನಲ್ಲಿ ನೀವು ಹೊಸ ಬಿಪಿಎಲ್ ಕಾರ್ಡ್ ಅಥವಾ ಅರ್ಹ ಫಲಾನುಭವಿಗಳು ನಿಜವಾಗ್ಲೂ ಆಗಿದ್ರೆ ನೀವು ಅಪ್ಲಿಕೇಶನ್ ಅನ್ನು ಕೂಡ ಹಾಕಬಹುದು. ಹಾಗಾದ್ರೆ
ಇದಕ್ಕಿರುವಂತಹ ಮಾನದಂಡಗಳು ಏನೇನು, ಯಾವ ಕಾರಣಕ್ಕಾಗಿ APL ಕಾರ್ಡ್ಗಳನ್ನ ಈಗಾಗಲೇ ಮಾಡಲಾಗಿದೆ ಅಥವಾ BPL ಇದ್ದಂತವರ APL ಕಾರ್ಡ್ಗಳನ್ನ ಮಾಡಲಾಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಒಂದಷ್ಟು ಮಾನದಂಡಗಳನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ವಾರ್ಷಿಕವಾಗಿ 1,20,000 ಹೆಚ್ಚಿನ ಆದಾಯ ಹೊಂದಿರುವವರು, GST ಪಾವತಿದಾರರು, ಹೊರ ರಾಜ್ಯಗಳಲ್ಲೂ ಪಡಿತರ ಚೀಟಿಯನ್ನ ಹೊಂದಿರುವವರು, ಇದೇ ರೀತಿಯಾಗಿ ರಾಜ್ಯದಲ್ಲೇ 2 BPL ಕಾರ್ಡ್ಗಳನ್ನ ಹೊಂದಿರುವವರು, ಅದರ ಜೊತೆಗೆ ಟ್ಯಾಕ್ಸ್ ಅನ್ನ ಪೇ ಮಾಡುವವರು, ಶತಾಯುಷಿಗಳು, 6 ರಿಂದ 12 ತಿಂಗಳ ಅವಧಿಯಲ್ಲಿ ಒಮ್ಮೆಯೂ ಪಡಿತರವನ್ನ ಪಡೆಯದೇ ಇರುವಂತವರು, 7.5 ಎಕರೆಗಿಂತ ಹೆಚ್ಚಿನ ಕೃಷಿ ಭೂಮಿಯನ್ನ ಹೊಂದಿರುವವರು, ಇವರೆಲ್ಲರೂ ಕೂಡ BPL ಕಾರ್ಡ್ ಅನ್ನ ಹೊಂದೋದಕ್ಕೆ ಅನರ್ಹರು. ಇವರು APL ಕಾರ್ಡ್ ಅನ್ನ ಹೊಂದೋದಕ್ಕೆ ಅರ್ಹರು ಅನ್ನೋದನ್ನ ಕೂಡ ಈಗಾಗಲೇ ಸರ್ಕಾರ ಈ ಮಾನದಂಡಗಳನ್ನ ಗುರುತಿಸಿದೆ. ಹಾಗಾಗಿ ಈ ಮಾನದಂಡಗಳು ಯಾರಲ್ಲಿ ಇದೆಯೋ ಅವರು ದಯವಿಟ್ಟು ನೀವು APL ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಆದ್ರೆ ಈ ಮಾನದಂಡಗಳು ಯಾರಲ್ಲಿ ಇಲ್ಲ ಅಥವಾ ಒಂದು ಕಡೆ 1,20,000 ಕಡಿಮೆ ಆದಾಯವನ್ನ ಯಾರ್ಯಾರು ಹೊಂದಿದ್ದೀರಿ ಅವರೆಲ್ಲರೂ ಕೂಡ BPL ಕಾರ್ಡ್ ಅನ್ನ ಹೊಂದೋದಕ್ಕೆ ಅರ್ಹತೆಯನ್ನ ಪಡೆದಿದ್ದೀರಿ. ಅದೇ ಕಾರಣಕ್ಕಾಗಿ ಈಗ ಅರ್ಹತೆಯನ್ನ ಹೊಂದಿದ್ರು ಕೂಡ ಅನೇಕರಿಗೆ BPL ಕಾರ್ಡ್ ರದ್ದಾಗಿದೆ. ಅಂಥವ್ರು ಏನ್ ಮಾಡ್ಬೇಕು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಅಂಥವರು ಈಗಾಗಲೇ ಒಂದ್ ಕಡೆ ತಹಶೀಲ್ದಾರ್ ಅವರಿಗೆ ಇದರ ಬಗ್ಗೆ ಮಾಹಿತಿಯನ್ನ ಕೊಡಬೇಕು, ಸರಿಯಾದಂತಹ ದಾಖಲೆಗಳನ್ನ ಕೊಡಬೇಕು. ನಾವು ನಿಜವಾದಂತಹ ಅರ್ಹ ಫಲಾನುಭವಿಗಳು, ನಮ್ಮ ಹತ್ರ ಈಗ ನೀವು ಏನೇನು ಮಾನದಂಡಗಳನ್ನ ಹೇಳಿದ್ದೀರಿ ಆ ಮಾನದಂಡಗಳಲ್ಲಿ ಎಲ್ಲವೂ ಕೂಡ 1,20,000 ಕಡಿಮೆ ಆದಾಯ ಇದೆ, 2 ಕಾರ್ಡ್ ಇಲ್ಲ ನಮ್ಮ ಹತ್ರ, ಜೊತೆಗೆ ನಮ್ಮ ಹತ್ರ ಈಗಾಗಲೇ 7 ಎಕರೆ ಭೂಮಿ ಇಲ್ಲ ನಮ್ಮ ಹತ್ರ, ಅದರ ಜೊತೆಗೆ ನಾವು ಯಾವುದೇ ರೀತಿಯ GST ಅನ್ನ ಪಾವತಿ ಮಾಡ್ತಾ ಇಲ್ಲ, ಹೀಗೆ ಇಂತಹ ದಾಖಲೆಗಳನ್ನ ಕೊಟ್ರೆ ಆಗ ನೀವು BPL ಕಾರ್ಡ್ ಅನ್ನ ಪಡೆಯೋದಿಕ್ಕೆ ಕ್ಯಾನ್ಸಲ್ ಆಗಿದ್ರು ಕೂಡ ಮತ್ತೆ ನೀವು BPL ಕಾರ್ಡ್ ಅನ್ನ ಪಡೆಯೋದಿಕ್ಕೆ ಸಾಧ್ಯ ಆಗುತ್ತೆ. ಅಥವಾ ನೀವು ಆಹಾರ ಇಲಾಖೆಯ ಇಲಾಖೆ ಇದೆ, ಆಹಾರ ಇಲಾಖೆಯ ಕಚೇರಿಗಳು ಏನಿದೆ ಆ ಕಚೇರಿಗಳಿಗೆ ಹೋಗಿ ಅಲ್ಲೂ ಕೂಡ ನೀವು ಈ ಒಂದು ದಾಖಲಾತಿಗಳನ್ನ ಕೊಟ್ರೆ ನೀವು ಫಲಾನುಭವಿಗಳು ಆಗಬಹುದು ಅಥವಾ ಅರ್ಹ BPL ಕಾರ್ಡ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಈಗಾಗಲೇ KH ಮುನಿಯಪ್ಪ ಅವರು ಹೇಳುವ ಪ್ರಕಾರವಾಗಿ ಅಕ್ಟೋಬರ್ ತಿಂಗಳಿನಿಂದನೇ BPL ಕಾರ್ಡ್ಗಳನ್ನ ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನ ಸರ್ಕಾರ ಕೊಡುತ್ತೆ. ಅಕ್ಟೋಬರ್ ನಿಂದಲೇ ನಿಮ್ಗೆ BPL ಕಾರ್ಡ್ ಅನ್ನ ದಾಖಲೆಗಳನ್ನ ಕೊಡಬೇಕಾಗುತ್ತೆ, ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಆ ನಂತರ ನೀವು BPL ಕಾರ್ಡ್ಗಳನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ನಾವಿಲ್ಲಿ ಗಮನಿಸಬೇಕು. ಒಂದು ವೇಳೆ ಇಂತಹ ಒಂದು ಗೊಂದಲಗಳಿಂದಾಗಿ ಅನರ್ಹ ಕಾರ್ಡ್ದಾರರು ಅಂತ ಹೇಳಿ ನೀವು ಅರ್ಹರು ಆಗಿದ್ರು ಕೂಡ ಈ ಗೊಂದಲಗಳನ್ನ ಕೂಡ ಪರಿಹರಿಸಿಕೊಂಡು ನೀವು BPL ಕಾರ್ಡ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಜೊತೆಗೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ 1,28,000 ಅಂದ್ರೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ 1.28 ಕೋಟಿಯಷ್ಟು BPL ಕಾರ್ಡ್ಗಳನ್ನ ಹೊಂದಿರುವವರು, 4.5 ಕೋಟಿ ಫಲಾನುಭವಿಗಳು ಕೂಡ ಈಗಾಗಲೇ ಇದರ ಫಲಾನುಗಳನ್ನ ಪಡಿತಾ ಇದ್ದಾರೆ, ಫಲಾನುಭವಿಗಳು ಆಗಿದ್ದಾರೆ. ಸರ್ಕಾರದ ಅನೇಕ ಯೋಜನೆಗಳನ್ನ ಅವರು ಅದರ ಉಪಯೋಗವನ್ನ ಪಡಿತಾ ಇದ್ದಾರೆ. ಆದ್ರೆ ನಿಜವಾದಂತಹ ಫಲಾನುಭವಿಗಳು ಇದ್ದಾರಾ ಇಲ್ವಾ ಅನ್ನುವಂತಹ ಪರಿಷ್ಕರಣೆಯನ್ನ ಕೂಡ ಈಗಾಗಲೇ ಸರ್ಕಾರ ಮಾಡಿಕೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಯಾಕೆ ಅಂತ ಹೇಳಿದ್ರೆ ಅರ್ಹರಿಗೆ ಅದು ತಲುಪಬೇಕು. ಯಾರು ಅನರ್ಹರಿದ್ದಾರೆ ಅಂತವರಿಗೆ ಸುಮ್ಮನೆ ಇದರಂತಹ ಫಲಾನುಭವಿಗಳನ್ನ ಪಡೆದುಕೊಂಡ್ರೆ ಅವರು ಅದರ ಫಲವನ್ನ ಪಡೆದುಕೊಂಡ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ. ನಿಜವಾದಂತಹ ಬಡತನ ಯಾರಿಗಿದೆ ಆ ಬಡತನ ಹೊಂದಿರುವಂತವರಿಗೆ ಈ ಒಂದು ಫಲಾನುಭವಿಗಳು ಅವರು ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಮೀಕ್ಷೆಯಲ್ಲಿ ಈಗಾಗಲೇ ನಾವು ಗಮನಿಸಿದ ಹಾಗೆ 7,70,000 ಅನರ್ಹ ಫಲಾನುಭವಿಗಳಿದ್ದಾರೆ ಅಥವಾ BPL ಕಾರ್ಡ್ದಾರರಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಗುರುತಿಸಿದ ಹಾಗೆ 13 ಲಕ್ಷ ಅನರ್ಹ ಕಾರ್ಡ್ದಾರರು ಇದ್ದಾರೆ. ಹಾಗಾಗಿ ಇವರೆಲ್ಲರ ಕಾರ್ಡ್ಗಳು ಅನರ್ಹ ಆಗುವಂತಹ ಚಾನ್ಸಸ್ ಇದೆ. ಅರ್ಹ ಫಲಾನುಭವಿಗಳಿಗೆ ಆದಷ್ಟು ಬೇಗ ಈಗ ಅವರು ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಅಥವಾ ಒಂದು ವೇಳೆ ಅಪ್ಲಿಕೇಶನ್ ಹಾಕದೆ ನೀವು ದಾಖಲೆಗಳನ್ನ ಕೊಟ್ರೆ ಆಗ್ಲೂ ಕೂಡ ನೀವು BPL ಕಾರ್ಡ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಅಕ್ಟೋಬರ್ ತಿಂಗಳಿಂದಲೇ ನೀವು BPL ಕಾರ್ಡ್ಗೆ ಅಪ್ಲಿಕೇಶನ್ ಅನ್ನ ಹಾಕೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಇದರ ಉಪಯೋಗವನ್ನ BPL ನಿಜವಾದಂತಹ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವರು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.